ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೇರಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ಪಣ ತೊಟ್ಟಿದೆ. ರಾಜ್ಯಕ್ಕೆ ಬಂದಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮೊದಲ ಭೇಟಿಯಲ್ಲೇ ಸಂಚಲನ ಮೂಡಿಸಿದ್ದಾರೆ. ಮ್ಯಾರಥಾನ್ ಸಭೆ ನಾಯಕರ ಜೊತೆ 1-to-1 ಮಾತುಕತೆ ನಡೆಸಿದ್ದಾರೆ. ಹಾಗಾದರೆ ಮುಂದಿನ ಚುನಾವಣಾ ದೃಷ್ಟಿಯಲ್ಲಿ ಏನೆಲ್ಲ ಟಾಸ್ಕ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಮ್ಯಾರಥಾನ್ ಮೀಟಿಂಗ್ 1-to-1 ಮಾತುಕತೆ. ರಾಜ್ಯ ಬಿಜೆಪಿಗೆ ಬೂಸ್ಟರ್ ಡೋಸ್ ಕೊಟ್ಟ ನಿತಿನ್ ನಬೀನ್. ಪಂಚರಾಜ್ಯಗಳ ಚುನಾವಣೆ ಬಳಿಕ ನಿರೀಕ್ಷೆಯಂತೆಯೇ ಬಿಜೆಪಿ ಹೈಕಮಾಂಡ್ ಕರ್ನಾಟಕದತ್ತ ಚಿತ್ತ ನೆಟ್ಟಿದೆ. ಬಂಗಾಳದಲ್ಲಿ ದೀದಿ ಕೋಟೆಯನ್ನ ವಶಕ್ಕೆ ಪಡೆದ ನಂತರ ಕರುನಾಡಿನಲ್ಲಿ ಶತಾಯ ಗತಾಯ ಕೇಸರಿ ಬಾವುಟ ಹಾರಿಸಲೇಬೇಕೆಂದು ಕಮಲಕಲಿಗಳು ಶಪಥ ಮಾಡಿದಂತಿದೆ. ಅಮಿತ್ ಶಾ, ಮೋದಿ ಬಳಿಕ ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಮೊದಲ ಭೇಟಿಯಲ್ಲೇ ಸಂಚಲನ ಮೂಡಿಸಿದ್ದಾರೆ. ಇವತ್ತು ಇಡೀ ದಿನ ಪಕ್ಷದ ಹಲವು ಮಹತ್ವದ ಸಭೆಗಳನ್ನ ಮಾಡಿ ರಾಜ್ಯ ಬಿಜೆಪಿಗೆ ಬೂಸ್ಟರ್ ಡೋಸ್ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ಮ್ಯಾರಥಾನ್ ಸಭೆ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮೊದಲು ಸಂಸದರು, ಶಾಸಕರು, ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಮೋರ್ಚಾ ಪದಾಧಿಕಾರಿಗಳ ಜೊತೆ ಪ್ರತ್ಯೇಕ ಸಂವಾದ ನಡೆಸಿದ್ರು. ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಂಘಟನೆ ಸ್ಥಿತಿ, ಬಣ ರಾಜಕಾರಣ, ಸ್ಥಳೀಯ ಅಸಮಾಧಾನ, ಕಾರ್ಯಕರ್ತರ ಅಳಲು ಹಾಗೂ 2028ರ ವಿಧಾನಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿ ಸಂಘಟನಾ ಪಾಠ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಪ್ರಮುಖ ನಾಯಕರನ್ನ ನೇರವಾಗಿ ಪ್ರಶ್ನಿಸಿದ ನಬೀನ್, ಪಕ್ಷದಲ್ಲಿ ನಿಮಗೆ ನೀಡಿರುವ ಜವಾಬ್ದಾರಿ ಏನು, ಆ ಕೆಲಸದಲ್ಲಿ ನೀವು ಏನು ಸಾಧಿಸಿದ್ದೀರಾ ಅಂತ ವಿವರ ಕೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂತ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಅವರು ತಮಿಳುನಾಡಿನ ಉದಾಹರಣೆಯನ್ನು ಕೊಟ್ಟರು. ತಮಿಳುನಾಡಿನಲ್ಲಿ DMK ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಆ ವೈಫಲ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ವಿಶ್ವಾಸ AIDMKಗಿತ್ತು. ಮಧ್ಯದಲ್ಲಿ TVK ಅಂತ ಪಕ್ಷ DMKಯ ವೈಫಲ್ಯದ ಲಾಭವನ್ನ ಪಡೀತು. ಹಾಗಾಗಿ ಬಿಜೆಪಿಯ ನಾಯಕರುಗಳು ನೆಕ್ಸ್ಟ್ ನಮ್ಮದೇ ಅಧಿಕಾರ ಅಂತ ಸುಮ್ಮನೆ ಕೂರಬಾರ್ದು. ಹಾಗಾದ್ರೆ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಏನೆಲ್ಲ ಸಲಹೆ ಹಾಗೂ ಟಾಸ್ಕ್ ನೀಡಿದ್ರು ಅನ್ನೋದನ್ನ ನೋಡೋದಾದ್ರೆ, ನಿತಿನ್ ಸಂದೇಶ ಏನು? 2028ರ ಚುನಾವಣೆಗೆ ಈಗಿನಿಂದಲೇ ಕೆಲಸ ಮಾಡಬೇಕು. ಕೇವಲ ಸರ್ಕಾರದ ವಿರುದ್ಧ ಟೀಕೆ ಮಾಡಿದರೆ ಸಾಲದು. ಗ್ರೌಂಡ್ ಲೆವೆಲ್ನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಪಕ್ಷ ಬಲಿಷ್ಠವಾಗಬೇಕು. ಪ್ರತಿಯೊಬ್ಬರ ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸಬೇಕು. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಗುಡುಗಿದ್ದಾರೆ. ಕಾಂಗ್ರೆಸ್ ಯಾವ ವಿಶ್ವಾಸದ ಮೇಲೆ ಅಧಿಕಾರಕ್ಕೆ ಬಂದಿತ್ತೋ ಆ ವಿಶ್ವಾಸವನ್ನ ಉಳಿಸಿಕೊಳ್ಳಲು ವಿಫಲವಾಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಬೆಲೆ ಏರಿಕೆಯಿಂದ ಜನರ ಬದುಕು ದುಸ್ತರವಾಗಿದೆ. ಕಾಂಗ್ರೆಸ್ ಜನರ ಬದುಕನ್ನ ದುಸ್ಥಿರ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಿಡಿಕಾರಿದ್ದಾರೆ. यहाँ की जनता के साथ विश्वासघात किया है वो केवल सरकार को अपने लिए, सत्ता को अपने लिए साधन बनाकर यूज कर रहे हैं। इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, ಒಟ್ನಲ್ಲಿ 2028ರ ಚುನಾವಣೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕರ್ನಾಟಕ ಬಿಜೆಪಿಯಲ್ಲಿ ಈಗಿನಿಂದಲೇ ಸಂಘಟನೆ ಚುರುಕುಗೊಳಿಸುವ ಕೆಲಸ ಆರಂಭವಾಗಿದೆ. ಒಳಜಗಳ, ಬಣ್ಣ ರಾಜಕಾರಣ ಬಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಅಧಿಕಾರ ಸಾಧ್ಯ ಎಂಬ ಸ್ಪಷ್ಟ ಸಂದೇಶವನ್ನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವಾನಿಸಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.